ನೋಡಿ, ಚರ್ಚೆಗಳು ಸರಿಯಾಗಿ ಆಗ್ತಾ ಇಲ್ಲ. ನಮ್ಮ ಮಾತುಗಳಿಗೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಈಗಾಗಲೇ ಭ್ರಷ್ಟಾಚಾರದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಈಗಾಗಲೇ ನೀವು ನೋಡಿದ್ದೀರಿ, 5,000 ಕೋಟಿ ರೂಪಾಯಿ ಮಹಿಳೆಯರನ್ನ ಯಾಮಾರಿಸಿರ್ತಕ್ಕಂಥದ್ದಿದೆ. 2 ತಿಂಗಳದು ಅವ್ರಿಗೆ ಗೃಹಲಕ್ಷ್ಮಿ ಹಣ ಹೋಗಿಲ್ಲ. ಇದು ಸಿಕ್ಕಾಕೊಂಡ ಮೇಲೆ ಇದು ಮಾತಾಡಿ ಸಿಕ್ಕಾಕೊಂಡ್ರು. ಆದ್ರೆ ಇನ್ನೆಷ್ಟು ತಿಂಗಳು ಹೋಗಿಲ್ವೋ, ಜನ ಎಲ್ಲಾ ಕಡೆ ಕೇಳ್ತಿದ್ದಾರೆ, ನಮಗ್ ಬಂದಿಲ್ಲ 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 ಮಾತಾಡ್ತಾರೆ. ಆದ್ರೆ ಸರ್ಕಾರ ಸುಳ್ಳು ಹೇಳ್ಕೊಂಡು ಇವತ್ತು ಸಿಕ್ಕಿ ಬಿದ್ದಿದೆ. ಆ ಕಾರಣದಿಂದ ಹಣ ಎಲ್ಲಿ ಹೋಗಿದೆ, ಯಾಕೆ ಕೊಟ್ಟಿಲ್ಲ, ಮತ್ತ ಆ ಹಣ ಎಲ್ಲಿ ಹೋಗಿದೆ, ಯಾರ ಅಕೌಂಟ್ ಹೋಗಿದೆ, ಯಾರ ಖಾತೆಗೆ ಹೋಗಿದೆ, ಯಾವ ಚುನಾವಣೆಗಳಿಗೆ ಹೋಗಿದೆ ಈ ಹಣ, ಸರ್ಕಾರ ಹೇಳ್ಬೇಕಲ್ಲ. ಈ ಕಾರಣದಿಂದ ಒಂದು. ಎರಡನೇದೇನಂತಂದ್ರೆ, ನಾವು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತೇಳಿ ಇಷ್ಟೊಂದು ಒತ್ತಾಯ ಮಾಡ್ತಿದ್ರು ಕೂಡ ಈಗಲೂ ಕೂಡ ಮೀನಮೇಷ ಎಣಿಸ್ತಿದ್ದಾರೆ. ಅದರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿಲ್ಲ ಸರ್ಕಾರ. ಆದ್ರಿಂದ ಇವತ್ತು ಕೂಡ ನಮ್ಮ ಹೋರಾಟ ಎರಡೂ ಸದನಗಳಲ್ಲಿ ನಡೆದೇ ಇರ್ತದೆ. ನೋಡಿ, ಬಿಜೆಪಿ ಸರ್ಕಾರ ಇಲ್ಲಿಲ್ಲ. ನಿಮ್ಗೆ ಯಾಕೆ ಅಧಿಕಾರ ಕೊಟ್ಟಿದ್ದಾರೆ ಜನ ಕೇಳ್ರಿ. ಆಮೇಲೆ ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ, ನಮ್ಮ ಕಡೆಯಿಂದ ಯಾವುದೇ ಹಣ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಬ್ಯಾಲೆನ್ಸ್ ಇಲ್ಲ, ಕಾಲ ಕಾಲಕ್ಕೆ ಕೊಟ್ಟಿದ್ದೀವಿ ಅಂತ. ನೀವು ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದೀರಾ? ಅಥವಾ ನಾನು ಮೊದಲೇ ಹೇಳಿದ್ದೀನಿ, ಕೇಂದ್ರ ಸರ್ಕಾರಕ್ಕೆ ಲವ್ ಲೆಟರ್ ಅಲ್ಲ ಬರಿಬೇಕಾಗಿರೋದು, ನಿಮ್ಮ ಡಿಮ್ಯಾಂಡ್ ಅನ್ನು ತಲುಪಿಸಿ ಹೋಗ್ರಿ, ಕುತ್ಕೊಂಡಲ್ಲಿ ನಮಗ್ ಇಂತಿಂತದ್ದು ಬರ್ಬೇಕು ಅಂತ ಹೇಳ್ಬಿಟ್ಟು ತಗೊಬನ್ನಿ. ಏನೇನು ಪ್ರೊಸೀಜರ್ ಇದೆಯಾ ಆ ಪ್ರೊಸೀಜರ್ ಲ್ಯಾಪ್ಸಸ್ ಇದೆ ಅಂತ ಹೇಳಿ ಹಲವು ವಿಚಾರಗಳಲ್ಲಿ ಅವರು ಹೇಳ್ತಿದ್ದಾರೆ. ಅದಕ್ಕೆ ಯಾರು ತಪ್ಪು ಯಾರ್ದು ಸರಿ, ಯಾರು ಕಂಡು ಹಿಡಿಬೇಕು ಇದನ್ನ? ಅದಕ್ಕೆ ಸರ್ಕಾರಕ್ಕೆ ನಮ್ಮ ಒತ್ತಾಯ ಇದೆ, ನಿಮ್ದು ಏನಾದ್ರೂ ಬರ್ಬೇಕಂತಿದ್ರೆ ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿ. ನೀವು ಬಿಜೆಪಿನವ್ರು ಕೇಳ್ರಿ ಅಂತಂತಂದ್ರೆ, ನೀವು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ಕೇಳ್ರಿ ಅಂತ ಹೇಳೋಗ, ಅಥವಾ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಕೇಳ್ರಿ ಅಂತ, ಇದು ತಪ್ಪಿಸಿಕೊಳ್ಳುವ ಒಂದು ತಂತ್ರಗಾರಿಕೆ. ಇದನ್ನ ಮಾಡಬೇಡ್ರಿ. ರಾಜಣ್ಣವರು ಏನ್ ಬೇಕಾದ್ರೂ ಮಾತಾಡ್ತಾರೆ. ಈಗ ಇರ್ಲಿ, ಔಟ್ ಗೋಯಿಂಗು ಇರ್ತದೆ, ಇನ್ಕಮಿಂಗು ಇರ್ತದೆ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಔಟ್ ಗೋಯಿಂಗು ಅದನ್ನ ಒಪ್ತಾರ ಅವರು? ಅವ್ರಿಗಾಗಲೇ ಅತಂತ್ರದಲ್ಲಿದೆ ಅವ್ರ ಸ್ಥಿತಿ. ಏನೋ ಬ್ರೇಕ್ಫಾಸ್ಟ್ ಮಾಡಿ ರಿಲೇಶನ್ಶಿಪ್ ಬ್ರೇಕ್ ಆಗದಿದ್ದಂಗೆ ಸ್ವಲ್ಪ ಒಂದು 15 ದಿವಸಕ್ಕೆ ನೋಡ್ಕೊಂಡಿದ್ದಾರೆ. ಡಿನ್ನರು ನಿಂತಿಲ್ಲ, ಇನ್ನರ್ ಪೊಲಿಟಿಕ್ಸ್ ನಿಂತಿಲ್ಲ. ಆಮೇಲೆ ನಾವು ಕೇಳಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆ ಕಡೆ ಅವ್ರ ಕಡೆಯವ್ರು ಹೇಳ್ತಾರೆ, ನೋಡ್ತಾ ಇದೀವಿ ನವೆಂಬರ್ ಕ್ರಾಂತಿ ಮಿಸ್ ಆಯ್ತು, ಸಂಕ್ರಾಂತಿ ಅಂತೂ ಗ್ಯಾರಂಟಿ ಅಂತ ಅವ್ರು ಹೇಳ್ತಾರೆ. ಈ ಕೆಲಸ ಇದು ನಮಗ್ ಬೇಕಾ? ರಾಜ್ಯದ ಜನರಿಗೆ ಬೇಕಾ? ನೋಡಿ, ನಾನು ಹೇಳೋದು, ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಗೆಹರಿಸುವ ಕ್ರಾಂತಿ ಆಗಬೇಕೇ ಹೊರತು ಇವರ ಅಧಿಕಾರದ ಕ್ರಾಂತಿ ಯಾರಿಗೂ ಬೇಕಾಗಿಲ್ಲ. ಈಗಾಗಲೇ ಜನ ಬೇಕಾದಷ್ಟು ಕುಪಿತರಾಗಿಬಿಟ್ಟಿದ್ದಾರೆ. ಈ ಸರ್ಕಾರ ಹೋದ್ರೆ ಸಾಕು, ಯಾವ ತಪ್ಪು ಮಾಡಿ ನಾವು ಈ ಸರ್ಕಾರವನ್ನು ತಂದು ಬಿಟ್ಟಿದ್ದೇವೆ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಅದರಿಂದ ಜನರನ್ನ ಸಂತೈಸುವ ಕೆಲಸ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಕಾಲಹರಣ ಮಾಡಬಾರ್ದು ಈ ಸರ್ಕಾರ. ಅಲ್ಲ, ಅದನ್ನೆಲ್ಲ ನಾವು ಆ ರೀತಿ ಲಘುವಾಗಿ ಮಾತಾಡೋದು ಬೇಡ. ಯಾಕಂತಂದ್ರೆ ನಾವು ಆ ರೀತಿ ಮಾಡಿದ್ರೆ ಜನರನ್ನ ನಾವು ದೂಷಣೆ ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ಜನ ಒಂದು ಸರ್ಕಾರ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರವನ್ನ ಚಲಾಯಿಸಿ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸಬೇಕು. ಅವರ ಸ್ವಯಂಕೃತ ಅಪರಾಧದಿಂದ ಅವರೇ ಕುಸಿದು ಬಿದ್ರೆ ನಾವ್ಯಾರು ಏನು ಮಾಡಕ್ಕಾಗುದಿಲ್ಲ. ನೋಡಿ, ಚರ್ಚೆಗಳು ಸರಿಯಾಗಿ ಆಗ್ತಾ ಇಲ್ಲ. ನಮ್ಮ ಮಾತುಗಳಿಗೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಈಗಾಗಲೇ ಭ್ರಷ್ಟಾಚಾರದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಈಗಾಗಲೇ ನೀವು ನೋಡಿದ್ದೀರಿ, 5,000 ಕೋಟಿ ರೂಪಾಯಿ ಮಹಿಳೆಯರನ್ನ ಯಾಮಾರಿಸಿರ್ತಕ್ಕಂಥದ್ದಿದೆ. 2 ತಿಂಗಳದು ಅವ್ರಿಗೆ ಗೃಹಲಕ್ಷ್ಮಿ ಹಣ ಹೋಗಿಲ್ಲ. ಇದು ಸಿಕ್ಕಾಕೊಂಡ ಮೇಲೆ ಇದು ಮಾತಾಡಿ ಸಿಕ್ಕಾಕೊಂಡ್ರು. ಆದ್ರೆ ಇನ್ನೆಷ್ಟು ತಿಂಗಳು ಹೋಗಿಲ್ವೋ,
ಜನ ಎಲ್ಲಾ ಕಡೆ ಕೇಳ್ತಿದ್ದಾರೆ, ನಮಗ್ ಬಂದಿಲ್ಲ 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 ಮಾತಾಡ್ತಾರೆ. ಆದ್ರೆ ಸರ್ಕಾರ ಸುಳ್ಳು ಹೇಳ್ಕೊಂಡು ಇವತ್ತು ಸಿಕ್ಕಿ ಬಿದ್ದಿದೆ. ಆ ಕಾರಣದಿಂದ ಹಣ ಎಲ್ಲಿ ಹೋಗಿದೆ, ಯಾಕೆ ಕೊಟ್ಟಿಲ್ಲ, ಮತ್ತೆ ಆ ಹಣ ಎಲ್ಲಿ ಹೋಗಿದೆ, ಯಾರ ಅಕೌಂಟ್ ಹೋಗಿದೆ, ಯಾರ ಖಾತೆಗೆ ಹೋಗಿದೆ, ಯಾವ ಚುನಾವಣೆಗಳಿಗೆ ಹೋಗಿದೆ ಈ ಹಣ, ಸರ್ಕಾರ ಹೇಳ್ಬೇಕಲ್ಲ. ಈ ಕಾರಣದಿಂದ ಒಂದು. ಎರಡನೇದೇನಂತಂದ್ರೆ, ನಾವು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತೇಳಿ ಇಷ್ಟೊಂದು ಒತ್ತಾಯ ಮಾಡ್ತಿದ್ರು ಕೂಡ ಈಗಲೂ ಕೂಡ ಮೀನಮೇಷ ಎಣಿಸ್ತಿದ್ದಾರೆ. ಅದರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿಲ್ಲ ಸರ್ಕಾರ. ಆದ್ರಿಂದ ಇವತ್ತು ಕೂಡ ನಮ್ಮ ಹೋರಾಟ ಎರಡೂ ಸದನಗಳಲ್ಲಿ ನಡೆದೇ ಇದೆ. ನೋಡಿ, ಬಿಜೆಪಿ ಸರ್ಕಾರ ಇಲ್ಲಿಲ್ಲ, ನಿಮ್ಗೆ ಯಾಕೆ ಅಧಿಕಾರ ಕೊಟ್ಟಿದ್ದಾರೆ ಜನ ಕೇಳ್ರಿ. ಆಮೇಲೆ ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ, ನಮ್ಮ ಕಡೆಯಿಂದ ಯಾವುದೇ ಹಣ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಬ್ಯಾಲೆನ್ಸ್ ಇಲ್ಲ, ಕಾಲ ಕಾಲಕ್ಕೆ ಕೊಟ್ಟಿದ್ದೀವಿ ಅಂತ. ನೀವು ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದೀರಾ? ಅಥವಾ ನಾನು ಮೊದಲೇ ಹೇಳಿದ್ದೀನಿ, ಕೇಂದ್ರ ಸರ್ಕಾರಕ್ಕೆ ಲವ್ ಲೆಟರ್ ಅಲ್ಲ ಬರಿಬೇಕಾಗಿರೋದು, ನಿಮ್ಮ ಡಿಮ್ಯಾಂಡ್ ಅನ್ನು ತಲುಪಿಸಿ ಹೋಗ್ರಿ, ಕುತ್ಕೊಂಡಲ್ಲಿ ನಮಗ್ ಇಂತಿಂತದ್ದು ಬರ್ಬೇಕು ಅಂತ ಹೇಳ್ಬಿಟ್ಟು ತಗೊಬನ್ನಿ. ಏನೇನು ಪ್ರೊಸೀಜರ್ ಇದೆಯಾ ಆ ಪ್ರೊಸೀಜರ್ ಲ್ಯಾಪ್ಸಸ್ ಇದೆ ಅಂತ ಹೇಳಿ ಹಲವು ವಿಚಾರಗಳಲ್ಲಿ ಅವರು ಹೇಳ್ತಿದ್ದಾರೆ. ಅದಕ್ಕೆ ಯಾರು ತಪ್ಪು ಯಾರ್ದು ಸರಿ ಯಾರು ಕಂಡು ಹಿಡಿಬೇಕು ಇದನ್ನ? ಅದಕ್ಕೆ ಸರ್ಕಾರಕ್ಕೆ ನಮ್ಮ ಒತ್ತಾಯ ಇದೆ, ನಿಮ್ದು ಏನಾದ್ರೂ ಬರ್ಬೇಕಂತಿದ್ರೆ ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿ. ನೀವು ಬಿಜೆಪಿನವ್ರು ಕೇಳ್ರಿ ಅಂತಂತಂದ್ರೆ, ನೀವು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ಕೇಳ್ರಿ ಅಂತ ಹೇಳೋಗ, ಅಥವಾ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಕೇಳ್ರಿ ಅಂತ, ಇದು ತಪ್ಪಿಸಿಕೊಳ್ಳುವ ಒಂದು ತಂತ್ರಗಾರಿಕೆ. ಇದನ್ನ ಮಾಡಬೇಡ್ರಿ. ರಾಜಣ್ಣವರು ಏನ್ ಬೇಕಾದ್ರೂ ಮಾತಾಡ್ತಾರೆ. ಈಗ ಇರ್ಲಿ, ಔಟ್ ಗೋಯಿಂಗು ಇರ್ತದೆ, ಇನ್ಕಮಿಂಗು ಇರ್ತದೆ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಔಟ್ ಗೋಯಿಂಗು ಅದನ್ನ ಒಪ್ತಾರ ಅವರು? ಅವ್ರಿಗಾಗಲೇ ಅತಂತ್ರದಲ್ಲಿದೆ ಅವ್ರ ಸ್ಥಿತಿ. ಏನೋ ಬ್ರೇಕ್ಫಾಸ್ಟ್ ಮಾಡಿ ರಿಲೇಶನ್ಶಿಪ್ ಬ್ರೇಕ್ ಆಗದಿದ್ದಂಗೆ ಸ್ವಲ್ಪ ಒಂದು 15 ದಿವಸಕ್ಕೆ ನೋಡ್ಕೊಂಡಿದ್ದಾರೆ. ಡಿನ್ನರ್ ನಿಂತಿಲ್ಲ, ಇನ್ನರ್ ಪೊಲಿಟಿಕ್ಸ್ ನಿಂತಿಲ್ಲ. ಆಮೇಲೆ ನಾವು ಕೇಳಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆ ಕಡೆ ಅವ್ರ ಕಡೆಯವ್ರು ಹೇಳ್ತಾರೆ, ನೋಡ್ತಾ ಇದೀವಿ ನವೆಂಬರ್ ಕ್ರಾಂತಿ ಮಿಸ್ ಆಯ್ತು, ಸಂಕ್ರಾಂತಿ ಅಂತೂ ಗ್ಯಾರಂಟಿ ಅಂತ ಅವ್ರು ಹೇಳ್ತಾರೆ. ಈ ಕೆಲಸ ಇದು ನಮಗ್ ಬೇಕಾ? ರಾಜ್ಯದ ಜನರಿಗೆ ಬೇಕಾ? ಇದು ನೋಡಿ, ನಾನು ಹೇಳೋದು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಗೆಹರಿಸುವ ಕ್ರಾಂತಿ ಆಗಬೇಕೇ ಹೊರತು ಇವರ ಅಧಿಕಾರದ ಕ್ರಾಂತಿ ಯಾರಿಗೂ ಬೇಕಾಗಿಲ್ಲ. ಈಗಾಗಲೇ ಜನ ಬೇಕಾದಷ್ಟು ಕುಪಿತರಾಗಿಬಿಟ್ಟಿದ್ದಾರೆ. ಈ ಸರ್ಕಾರ ಹೋದ್ರೆ ಸಾಕು, ಯಾವ ತಪ್ಪು ಮಾಡಿ ನಾವು ಈ ಸರ್ಕಾರವನ್ನು ತಂದು ಬಿಟ್ಟಿದ್ದೇವೆ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಅದರಿಂದ ಜನರನ್ನ ಸಂತೈಸುವ ಕೆಲಸ ಮಾಡ್ಬೇಕೆ ಹೊರತು ಅದನ್ನು ಬಿಟ್ಟು ಕಾಲಹರಣ ಮಾಡಬಾರ್ದು ಈ ಸರ್ಕಾರ. ಅಲ್ಲ, ಅದನ್ನೆಲ್ಲ ನಾವು ಆ ರೀತಿ ಲಘುವಾಗಿ ಮಾತಾಡೋದು ಬೇಡ. ಯಾಕಂತಂದ್ರೆ ನಾವು ಆ ರೀತಿ ಮಾಡಿದ್ರೆ ಜನರನ್ನ ನಾವು ದೂಷಣೆ ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ಜನ ಒಂದು ಸರ್ಕಾರ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರವನ್ನ ಚಲಾಯಿಸಿ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸಬೇಕು. ಅವರ ಸ್ವಯಂಕೃತ ಅಪರಾಧದಿಂದ ಅವರೇ ಕುಸಿದು ಬಿದ್ರೆ ನಾವ್ಯಾರು ಏನು ಮಾಡಕ್ಕಾಗುತ್ತೆ?